ಸ್ವಾಮಿ ಮತ್ತು ಪೇತ್ರ ಇವ್ರ ನಡುವೆ ಬಹಳ ಚಕಮಕಿ ಆಗೋದು, ಬಹಳ ವಿಷಯಗಳು ಚರ್ಚೆ ಆಗೋದು. ಯಾಕಂದ್ರೆ ಪೇತ್ರ ಸುಮ್ಮನೆ ಇರುವಂತವನಲ್ಲ, ಏನಾದ್ರು ಮಾತಾಡ್ಬೇಡಮ್ಮ. ಯೇಸು ಸ್ವಾಮಿಗೆ ಒಂದು ವೇಳೆ ಶರೀರದಲ್ಲಿ ಅನ್ಸ್ಬೋದಾಗಿತ್ತು, ಅನ್ಸಿರ್ಬಹುದು, ಅನ್ಸ್ತದೆ ನನಗೆ. ಯಾಕಾದ್ರೂ ದೇವರಿಂದ ತಗೊಂಡ್ಬರ್ತಾನಪ್ಪ ಅಂತ. ಅಥವಾ ಪೇತ್ರನಿಗೆ ಅನ್ಸಿರ್ಬೋದು, ಯಾಕೆ ನಾನು ಇಂಥ ವ್ಯಕ್ತಿ ಹಿಂದೆ ಹೋಗ್ತಾ ಇದ್ದೀನಿ ಅನ್ನುವಂತ ಆಲೋಚನೆ ಸಹ ಬಂದಿರ್ಬೋದು ಯಾವ್ದೋ ಒಂದು ಸಂದರ್ಭದಲ್ಲಿ. ನಾ ಏನ್ ಮಾಡಿದೆ, ಸೈತಾನ್ ಅಂತಾನೆ ನನ್ನ ಅಂತದೇನ್ ತಪ್ಪು ಮಾಡಿದೆ, ಏನ್ ಕಲ್ತನ ಮಾಡಿದೆ, ನಾ ಯಾವನಾದ್ರೂ ಮೋಸ ಮಾಡಿದೆ, ನಾ ಏನ್ ಮಾಡಿದೆ, ನಾನು ಶಿಲುಬೆ ಬೇಡ ಅಂತ ಹೇಳಿದ್ದಕ್ಕೆ ಸೈತಾನ್ ಅಂತಾನಲ್ಲ. ಯಾಕಾದ್ರೂ ಇಂಥ ವ್ಯಕ್ತಿ ಇನ್ನು ಬಂದಿದ್ದೇನೆ ಅಂತ ಶರೀರದಲ್ಲಿ ಏನಾಗ್ಬೋದು, ಒಂದು ಆಲೋಚನೆ ಬಂದಿರ್ಬೋದು. ಏನೇ ಇದ್ರು ಯೇಸು ಸ್ವಾಮಿಯ ಪ್ರೀತಿ, ಸಹನೆ, ದೀರ್ಘ ಶಾಂತಿ ಆತನು ಮಹಾ ಅಪೋಸ್ತಲನಾಗಿರುವುದನ್ನು ನಾವು ಎಂತ ರೂಪಾಂತರ ಇದು, ಅದ್ಭುತವಾದಂತ ಒಂದು ರೂಪಾಂತರ ಇದು. ಇಟ್ಸ್ ಅನ್ ಅಮೇಜಿಂಗ್ ಟ್ರಾನ್ಸ್ಫಾರ್ಮೇಶನ್. ಆದ್ರೆ ಇವರ ನಡುವೆ ಆದಂತ ಆ ಮಾತುಗಳು, ಆ ನಿರ್ಣಯಗಳು, ಆ ವಾಗ್ದಾನಗಳು, ಆ ಪ್ರವಚನೆಗಳು, great things that took place between Jesus and Peter. So ಇವತ್ತು ನಾವು ಒಂದು ಅಧ್ಯಯನ ಮಾಡೋಣ. ಆ ದೊಡ್ಡ ವಿಷಯಗಳು ಯಾವುವು, ಅವ್ರ ನಡುವೆ ಆದಂತ ಆ ದೊಡ್ಡ ವಿಷಯಗಳು ಯಾವುವು? Which are those great things that took place between Jesus and Peter? ಒಂದ್ ಸಮಯ ಬಂತು, ದೂರದಾಗ್ತಾ ಇದ್ದಾನಂತೆ, ಯೇಸು ಸ್ವಾಮಿ ಹಿಂಬಾಲಿಸಿದ್ದಾನೆ. ಅದೇ ಎಲ್ಲಿಂದ? ದೂರದಿಂದ. ಯೇಸು ಸ್ವಾಮಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಪೇತ್ರನಿಗೆ. ಯೇಸು ಸ್ವಾಮಿ ಆಗ್ತಾ ಇಲ್ಲ ಪೇತ್ರನನ್ನ ಏನ್ ಮಾಡ್ಲಿಕ್ಕೆ. ಆತ ಸುಳ್ಳು ಹೇಳಿದ್ರು ಮತ್ತೆ ಆತನ ನೋಡ್ತಾ ಇದ್ದಾನೆ ಯೇಸು ಸ್ವಾಮಿ. ಪೇತ್ರನ ಅಂತ ಒಂದು ಪ್ರೀತಿ ಇದೆ, ಬಿಡ್ತಾ ಇಲ್ಲ ಯೇಸು ಸ್ವಾಮಿಯನ್ನು. ನಡುವೆ ಎಂತ ಅದ್ಭುತವಾದಂತ ಒಂದು ಸಹವಾಸ. ನಾವು ಸಹ ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದ್ದೇವೆ. ಯೇಸು ಸ್ವಾಮಿ ಬರ್ತ ನಮ್ಮ ನಡುವೆ ಏನೋ ಒಂದು ಆಗ್ತಾ ಇರುತ್ತೆ, ಪ್ರತಿ ದಿವಸ ಚಕಾಮಣಿ ಆಗ್ತಾ ಇರುತ್ತೆ. ಯೇಸು ಸ್ವಾಮಿ ನಮ್ಮನ್ನು ಸಹನೆ, ದೀರ್ಘ ಶಾಂತಿಯಿಂದ ನಮ್ಮನ್ನು ಸಹಿಸುತ್ತಾ ನಾವೇನ್ ಮಾಡ್ತಾ ಇದ್ದಾನೆ.